ಇತ್ತೀಚೆಗೆ ನಾನು ಇಡೀ ನೈಟ್ ಆ್ಯಂಡ್ ಡೇ ನಾನು ಕ್ಲೌಡ್ ಕಿಚನ್ ಓಪನ್ ಇಟ್ಟಿರೋದ್ರಿಂದ ಮಾರ್ಕೆಟ್ಗೆ ಹೋಗೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಬೆಳಗ್ಗೆ 4:15ಇಂದ ಜಾಸ್ತಿ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆರ್ಡ್ರ್ಗಳು ನನಗೆ 8:30ಇಂದ 9 ಗಂಟೆ ತನಕ ಇರುತ್ತೆ. ಅದನ್ನು ಬಿಟ್ಟು ನಾನು ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ. ಅದ್ರ ಮೇಲೆ ನಾನು ಹೋಗ್ತೀನಿ ಮಾರ್ಕೆಟ್ಗೆ ಅಂದರೆ ಪಾಲಕ್ ಸೊಪ್ಪು ಸಿಗಲ್ಲ, ಮೆಂತ್ಯ ಸೊಪ್ಪು ಸಿಗಲ್ಲ. ಶಿವ ನನಗೇನು ಅಷ್ಟಿಷ್ಟು ಕಷ್ಟ ಆಗ್ತಾಯಿಲ್ಲ. ನಾನು ಬೇರೆಯವ್ರಿಗೊಬ್ರಿಗೆ ಹೇಳಿಟ್ಟಿದ್ದೀನಿ, ಅಲ್ಲೊಂದು ಅಂಗಡಿ ಇದೆ, ಹೂವು ಮಾರ್ತಾರೆ, ಅವ್ರಿಗೆ ಹೇಳಿಟ್ಟಿದ್ದೀನಿ ನನಗೆ ಒಂದು 10 ಕಟ್ಟು ಪಾಲಕ್ ಸೊಪ್ಪು ತೆಗೆದಿಟ್ಬಿಡಿ, ನಾನು ಫೋನ್ ಮಾಡ್ತೀನಿ ಅಂತ. ಆ ಥರ ಆಗಿದೆ ನನಗೆ ಸಿಚುವೇಶನ್ನು. ನಮ್ಮ ಮನೇಲಿ ನೋಡಿ ಈ ಟೀ ಪುಡಿನ ಉಪಯೋಗ ಮಾಡ್ತೀನಿ, ಟಾಟಾ ಟೀ ಗೋಲ್ಡು. ನೆನ್ನೆ ಒಂದು ಆಫೀಸ್ಗೆ ಟೀ ಕಳಿಸಿದ್ದೆ, ಆ ಮೇಡಮ್ಗೆ ಟೀ ತುಂಬ ಇಷ್ಟ ಆಗಿ ಇವತ್ತು 3 ಸಲ ಟೀ ಆರ್ಡ್ರ್ ಮಾಡಿದ್ದಾರೆ. ಕ್ಲೌಡ್ ಕಿಚನ್ ಮಾಡ್ತಾ ಇರೋ ಹೆಣ್ಮಕ್ಳಿಗೆ ಹೇಳ್ತೀನಿ, ದಯವಿಟ್ಟು ಆನ್ಲೈನ್ ಝೊಮ್ಯಾಟೊ ಸ್ವಿಗ್ಗಿನೇ ನಂಬ್ಕೊಂಡಿರೋಕೆ ಹೋಗಬೇಡಿ. ಇದು ಯಾವುದೋ ಒಂದು ಟೀ ಆರ್ಡ್ರ್ ಬಂದಿದೆ ಇದು ತೊಗೋಬೇಕಾ, ಮಜ್ಜಿಗೆ ಆರ್ಡ್ರ್ ಬಂದಿದೆ ಇದು ತೊಗೋಬೇಕಾ ಅನ್ಬೇಡಿ. ದಯವಿಟ್ಟು ಇಂಥ ಆರ್ಡ್ರ್ಗಳು ಸಿಕ್ಕಿದ್ರೂ ಕೂಡ ಶ್ರದ್ಧೆಯಿಂದ ತಗೊಂಡು ಈ ಕೆಲಸನ ಮಾಡಿ. ಇವರೇ ನಿಮಗೆ ಒಳ್ಳೊಳ್ಳೆ ಕಸ್ಟಮರ್ನ ಹಿಡ್ಕೊಡ್ತಾರೆ. ತುಂಬ ನನಗೆ 3 ದಿನ ಆಗಿದೆ, ಇವರು ಎಷ್ಟು ನನಗೆ ಹೆಲ್ಪ್ ಆಗಿದೆ ಗೊತ್ತಾ. ಇವರಿಂದ ನಾನು ಒಂದು 3 ದಿನಕ್ಕೆ ಒಂದು 7-8 ಸಾವಿರ ರೂಪಾಯಿ ದುಡ್ದಿದ್ದೀನಿ ಕಣ್ರಿ. ಈ ಥರ ಆರ್ಡ್ರ್ಗಳು ಸಿಕ್ಕಿ, ಬರೀ ಇವ್ರು ಆರ್ಡ್ರ್ ಮಾಡಿರೋ ಟೀ ಅಷ್ಟೇ, ಆದರೆ ಇವ್ರ ಕಡೆಯಿಂದ ಕಸ್ಟಮರ್ ನನಗೆ ತುಂಬ ಚೆನ್ನಾಗಿ ಸಿಕ್ಕಿದ್ದಾರೆ.